ಈ ಸ್ಥಳ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಅದ್ಭುತವಾಗಿದೆ. ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮುಳಬಾಗಿಲಿನಲ್ಲಿರುವಂತಹ ಗರುಡ ದೇವಸ್ಥಾನ ಮುಗಿಸ್ಕೊಂಡು ನಿಯರೆಸ್ಟು ಅಲ್ಲಿ ಯಾವ್ಯಾವ ಪ್ಲೇಸ್ ಇದೆ ನೋಡೋಣ. ಇಷ್ಟು ದೂರ ಬಂದಿದ್ದೀವಿ, ಆದರೂ ಒಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತಾತಯ್ಯನ ದೇವಸ್ಥಾನ, ಕೈವಾರದಲ್ಲಿರುವ ತಾತಯ್ಯನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾವು ಹೊರಟ್ವಿ. ಸೊ ನಾವು ನೋಡೇ ಇರಲಿಲ್ಲ ಈ ದೇವಸ್ಥಾನನ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದ್ಭುತವಾಗಿದೆ. ಹೋದಾಗ ಪೂಜೆ ನಡೀತಿತ್ತು. ಸೊ ಒಂದು 10:30 11 o'clock ಅಪ್ರಾಕ್ಸಿಮೇಟಾಗಿ ಅಷ್ಟಾಗಿತ್ತು. ಸೊ ಅಲ್ಲಿ ಹೋದಾಗ ಆಲ್ರೆಡಿ ಪೂಜೆ ಮಾಡ್ತಿದ್ರು. ಯಾರೋ ಪೂಜೆ ತುಂಬ ಅದ್ಭುತವಾಗಿ ಪೂಜೆ ನಡೆಸ್ತಾಯಿದ್ರು. ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ಸುಮ್ಮನೆ ಯಾಕಪ್ಪ ರಿಸ್ಕ್ ತಗೊಳ್ಳೋದು ಅಂತ ಹೇಳಿ ನಾವು ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಆದಷ್ಟು ಕದ್ದು ಮುಚ್ಚಿ ಟ್ರೈ ಮಾಡಿದ್ದೀನಿ. ಲೋಟಸಿಂದ ಫ್ರೆಂಡ್ಸು ಎಲ್ಲ ಯಾಕೆ ಹಾಗೆ ನಾವು ತಾತಯ್ಯನ ದೇವಸ್ಥಾನ ದರ್ಶನ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಗೂಗಲ್ ಹಾಕಿದ್ರು ಮ್ಯಾಪು. ಸೊ ಅದು ಏನಾಗಿತ್ತು ಅಂದರೆ ಈ ದೇವಸ್ಥಾನಕ್ಕೆ ಕೇವ್ಗೆ ತೋರಿಸ್ತಿತ್ತು, ತಾತಯ್ಯನ ದೇವಸ್ಥಾನಕ್ಕೆ ತೋರಿಸ್ತಾ ಇರಲಿಲ್ಲ ಮ್ಯಾಪು. ಸೊ ನೋಡೋಣ ಇದು ಯಾವ ಥರ ಇಷ್ಟೊಂದು ಚೆನ್ನಾಗಿದೆಯಲ್ಲ ಗೂಗಲಲ್ಲಿ, ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತಾತಯ್ಯನ ದೇವಸ್ಥಾನ ಮುಗಿಸ್ಕೊಂಡು ನಾವು ತಾತಯ್ಯನ ದೇವಸ್ಥಾನಕ್ಕೆ ಹೋಗೋ ಬದಲು ಈ ದೇವಸ್ಥಾನಕ್ಕೆ ಬರಬೇಕಿತ್ತು ಗೂಗಲ್ ಪ್ರಕಾರ, ಮ್ಯಾಪ್ ಹಾಕ್ಕೊಂಡಿರೋ ಪ್ರಕಾರ. ಬಟ್ ಅಲ್ಲಿರೋ ಜನಗಳನ್ನ ಕೇಳಿಕೊಂಡು ನಾವು ಅಡ್ರೆಸ್ ತೊಗೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇದನ್ನು ನೋಡಿದ್ವಿ. ನೋಡೇ ಇದು ಇಷ್ಟು ಚೆನ್ನಾಗಿ ಕಾಣ್ತಿದೆ, ಇಷ್ಟು ಚೆನ್ನಾಗಿದೆ ಪ್ಲೇಸು, ಹೋಗಿ ನೋಡ್ಕೊಂಡು ಹೋಗೋಣ. ಇಷ್ಟು ದೂರನೇ ಬಂದಿದ್ದೀವಿಲ್ಲ, ಬನ್ನಿ ಹೋಗೋಣ ಹಾಗೆ ಮ್ಯಾಪ್ ಹಾಕ್ಕೊಂಡು ಅಂತ ಹೊರಟ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ, ತುಂಬ ಇಷ್ಟ ಆಯಿತು ನನಗಂತೂ. ಯಾವುದೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋಷ್ಟು ಇದಾಯಿತು. ಇದ ಹೆಸರು ಬಂದು ತಾತಯ್ಯ ಕೇವ್ ಅಂತ. ಕೈವಾರ ತಾತಯ್ಯ ಅವರು ಇಲ್ಲಿ ಜಪ ಮಾಡಿರುವಂತಹ ಸ್ಥಳ ಇದು. ತುಂಬ ಚೆನ್ನಾಗಿದೆ. ಕೇವ್ ಮಾತ್ರ ಸೂಪರಾಗಿದೆ. ಇವತ್ತಿಗೂ ಆ ಕೇವ್ ಒಳಗಡೆ ಅಂದರೆ ಗುಹೆ ಒಳಗಡೆ ನರಸಿಂಹಸ್ವಾಮಿದು, ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಆದರೆ ಅದು ಕೇವ್ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯೋಗಿ ವಿಮಾನ ಕಬೀರ್ ದಾಸರು. ಪ್ರಕೃತಿ ಸೌಂದರ್ಯದ ಮಧ್ಯೆ ಇದು ಎಷ್ಟು ಅದ್ಭುತವಾಗಿ ಚೆನ್ನಾಗಿ ಕಾಣ್ತಿದೆ ಅಂದರೆ ಹೇಳೋದಕ್ಕೆ ಪದಗಳೇ ಇಲ್ಲ. ಸುತ್ತ ಬೆಟ್ಟದ ಮಧ್ಯೆ ಈ ಕೇವು ತುಂಬ ಅಂದರೆ ತುಂಬ ಅದ್ಭುತವಾಗಿ ದೇವಸ್ಥಾನನ ನಿರ್ಮಿಸಿದ್ದಾರೆ. ಪ್ರತಿಯೊಂದೂ ತುಂಬ ಅಂದರೆ ಅದ್ಭುತವಾಗಿದೆ. ಶಿಲ್ಪಕಲೆಗಳಾಗಿರ್ಬೋದು, ಸ್ಟ್ಯಾಚ್ಯೂಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಒಮ್ಮೆ ಯಾರಾದರೂ ಕೈವಾರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಕ್ಕೆ ಹೋದವರು ನಿಯರೆಸ್ಟು ಇಲ್ಲಿ ನೋಡಬೇಕಾಗಿರುವಂತಹ ಸ್ಥಳ ತುಂಬಾ ಇದೆ.
ಒಂದಲ್ಲ ಎರಡಲ್ಲ, ಒಂದು ದಿನ ಆದರೂ ಬೇಕು ಅಥವಾ 2 ಡೇಸ್ ಆದರೂ ಬೇಕು ಕೈವಾರನ ನಾವು ಕವರ್ ಮಾಡೋದಕ್ಕೆ. ಅಷ್ಟು ಅದ್ಭುತವಾಗಿರೋ ದೇವಸ್ಥಾನಗಳಿದೆ. ನಮಗೂ ಗೊತ್ತಿರಲಿಲ್ಲ. ನಾವು ಒಂದು 2-3 ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದಿದ್ದೀವಿ. ಮತ್ತೊಮ್ಮೆ ಹೋಗೋಣ, ಇನ್ನೊಂದ್ಸಲ ಫ್ರೀ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ. ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳಾಗಿರ್ಬೋದು, ಗುಹೆಗಳಾಗಿರ್ಬೋದು, ಪುರಾತನ ಕಾಲಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು ಇನ್ನೂ ಜೀವಂತವಾಗಿದೆ ಇಲ್ಲೆಲ್ಲ. ತುಂಬ ಅದ್ಭುತವಾಗಿದೆ. ತುಂಬ ಜನ ಕೈವಾರ ತಾತಯ್ಯ ದೇವಸ್ಥಾನ ನೋಡಿಕೊಂಡು ಹಾಗೆ ಹೊರಟೋಗ್ತೀರಾ. ಸೊ ಆದಷ್ಟು ಇಲ್ಲಿರುವಂತಹ ಸುತ್ತಮುತ್ತ ಪ್ಲೇಸಸ್ಗಳು ತುಂಬ ಇದೆ ನೋಡಬೇಕಾಗಿರೋದು, ಮತ್ತು ಮಕ್ಕಳಿಗೆ ತೋರಿಸೋವಂತಹ ಪ್ಲೇಸಸ್ಸು ತುಂಬ ಇದೆ. ಒಮ್ಮೆ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಅದ್ಭುತವಾಗಿರುವಂಥ ಎಕ್ಸ್ಪೀರಿಯೆನ್ಸು ನಿಮಗೆ ಸಿಗುತ್ತೆ. ಹಾಗೆ ಟ್ರೆಕ್ಕಿಂಗ್ ಕೂಡ ಸಿಗುತ್ತೆ. ಇದರ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇರೋರು ಟ್ರೆಕ್ಕಿಂಗು ಸಹ ಮಾಡ್ಬೋದು. ಅಷ್ಟು ಅದ್ಭುತವಾಗಿದೆ ದೇವಸ್ಥಾನಗಳು. ನಾವು ಎಲ್ಲೆಲ್ಲೋ ಹೋಗ್ತೀವಿ, ನಮ್ಮ ಕರ್ನಾಟಕದಲ್ಲೇ ಇಷ್ಟು ಅದ್ಭುತವಾಗಿರುವಂತಹ, ನಮ್ಮ ಬೆಂಗಳೂರು ಸುತ್ತಮುತ್ತನೇ ಇಷ್ಟೊಂದು ಅದ್ಭುತವಾಗಿರುವಂಥ ದೇವಸ್ಥಾನಗಳನ್ನ ನಾವು ಯಾಕೆ ಮಿಸ್ ಮಾಡ್ಕೋಬೇಕು? ಒಮ್ಮೆ ಆದರೂ ವಿಸಿಟ್ ಮಾಡೋಣ. ನಾವು ಗುಹೆ ಒಳಗಿರುವಂತಹ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ನನಗೆ ಹೂವಿನ ಪ್ರಸಾದ ಕೊಟ್ಟರು. ಒಳಗಡೆ ನೋಡಿ, ಆ ಗುಹೆ ಒಳಗಡೆ ಅಲೋ ಇರಲಿಲ್ಲ, ಹಾಗಾಗಿ ನಾನು ಮಾಡಿಲ್ಲ. ನೋಡಿದ್ರಲ್ಲ, ತಾತಯ್ಯ ಅವರು ಜಪ ಮಾಡ್ತಾ ಇದ್ದಂತಹ ಕೇವ್ ಅಂದರೆ ಗುಹೆ ನೋಡಿದ್ರಲ್ಲ. ಸೊ ಇಲ್ಲಿ ಇಷ್ಟು ಪ್ರಸಿದ್ಧವಾಗಿ ಒಂದು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಯಾರಾದರೂ ಬಂದರೆ ಒಮ್ಮೆ ಆದರೂ ವಿಸಿಟ್ ಮಾಡಿ. ಮೇಲೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಅಂತೂ ಸೂಪರ್ ಅಮೇಝಿಂಗ್ ಜಾಗದಲ್ಲಿ ನೋಡಿ. ತಾತಯ್ಯನವರು ತಪಸ್ಸಿಗೆ ಕುಳಿತ ಸ್ಥಳ ಅಂತ ಇದು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಅಥವಾ ತಾತಯ್ಯನ ದೇವಸ್ಥಾನ ಸಮೀಪ ಯಾರಾದರೂ ಬಂದರೆ ಈ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಿಂದ ಮುಂದೆ ನಮಗೆ ಇನ್ನೂ ಹಲವಾರು ಐತಿಹಾಸಿಕವುಳ್ಳ ದೇವಸ್ಥಾನಗಳು ನಮಗೆ ಸಿಗುತ್ತೆ. ಕೈಲಾಸಗಿರಿ ಅಂತ ಇದೆ. ಏನು ಮಾಡ್ತೀವಿ ಅಂದರೆ ಕೈಲಾಸ ಅಂದರೆ ಕೈವಾರ ತಾತಯ್ಯನ ದೇವಸ್ಥಾನ ನೋಡಿಕೊಂಡು ವಾಪಸ್ ಹೊರಟೋಗ್ತಾರೆ. ಸೊ ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಅವರು ತಪಸ್ಸಿಗೆ ಕೂತಿದ್ದ ಸ್ಥಳ ಅಂತೆ ಇದು. ನರಸಿಂಹಸ್ವಾಮಿದು ವಿಗ್ರಹ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಯಾರೆಲ್ಲ ಇದ್ದೀರಾ, ಅಕಸ್ಮಾತ್ ಯಾರೆಲ್ಲ ಬರ್ತೀರಾ, ಒಮ್ಮೆ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಇದು ಬಂದು ಕೈಲಾಸ ಕೇವ್ ಅಂತ, ತಾತಯ್ಯ ಕೇವ್ ಅಂತಾರೆ. ಸೊ ವಿಸಿಟ್ ಮಾಡ್ಬೋದು ಆರಾಮಾಗಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಹಾಯ್, ಇಷ್ಟ ಆಯ್ತಾ? ನಿಯರೆಸ್ಟ್ ಕೋಲಾರ ಜಿಲ್ಲೆಯಲ್ಲಿ ನೀವೇನಾದರೂ ಟ್ರಿಪ್ಪಿಗೆ ಬಂದರೆ ತುಂಬ ದೇವಸ್ಥಾನಗಳಿದೆ. ಕೋಟಿಲಿಂಗ, ಗರುಡ ದೇವಸ್ಥಾನ, ತಾತಯ್ಯ ಕೇವು, ಕೈಲಾಸಗಿರಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಶಿವನ್ ಟೆಂಪಲ್ಲು ತುಂಬ ಇದೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮ್ಯಾಪ್ನ ಹಾಕ್ಕೊಂಡು ಬರ್ಬೋದು. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವೊಂದು ಸ್ವಲ್ಪ ದೂರ ರೋಡ್ಗಳು ಸ್ವಲ್ಪ ಏರುಪೇರು, ಅದು ಬಿಟ್ಟು ರೋಡಂತೂ ತುಂಬ ಚೆನ್ನಾಗಿದೆ. ಒಂದು 90% ರೋಡ್ ಸೂಪರಾಗಿದೆ, ಬರ್ಬೋದು ಆರಾಮಾಗಿ. ಸೊ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.